ಏನ್ರಿ ಹೊಳ್ಳಿ ನಮ್ಮದು ಏನೋ ಪುಣ್ಯ ಅದ ಅಟ್ಟಿ ಅಲ್ಲ. ಶರಣರಲ್ಲಿ ಎಂಥ ಶಕ್ತಿ ಇತ್ತು ಏನು, ಅವ್ರೊಂದು ಬೋರ್ಡೆ ಬರೆದಿದ್ರಂತ ದಾಸೋಗದ ಮಂದಿರ ಮೇಲೆ ಏನಂತ, 1000 ಕುಳ್ಳ ಕೊಟ್ಟವ್ರಿಗೆ ಗಂಡಸು ಮಗ ಕೊಡ್ತೀನಿ, 500 ಕುಳ್ಳು ಕೊಟ್ಟವ್ರಿಗೆ ಹೆಣ್ಣು ಮಗು ಕೊಡ್ತೀನಿ ಅಂತ. ಇದು ಯಾರ ಕೈಲೇ ಸಾಧ್ಯ ಅದ್ರಿ? ಬರೇ ಏಕೋಚಿತ್ತ ಕುಳ್ಳು ಎದಕ್ಕೆ ಬೇಕಾಯ್ತು ಅವನಿಗೆ? ದಾಸೋಗ ನಡೀಲ. ಕುಳ್ಳು ಕೊಟ್ಟವ್ರಿಗೆ ಮಕ್ಕಳು ಕೊಡ್ತಾನದ್ರಿ. ಮತ್ತೇಳಿ ಇಬ್ಬರು ಮಹಾ ದಂಪತಿಗಳಿದ್ರು, ಅವ್ರಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ರು. ಹಿರಿಯ ಮಗಳು ವಯಸ್ಸಿಗೆ ಬಂದಿಳು. ಮಗಳಿಗೆ ನಿಶ್ಚಿತಾರ್ಥ ಮಾಡಿದ್ರು, ವೈಶ್ಯಕ ಮದುವೆ ಇಟ್ಕೊಂಡಿರು. ಮುಂದೆ ಬೀಗರಂದ್ರು ವೈಶ್ಯಕ್ಕೆ ಇಟ್ಕೊಂಡ ಮದುವೆ ನಾವೇನು 15ದಿಂದ ಮಾಡ್ಕೋತೀವಿ ಅಂತೇಳಿ ಇವ್ರಿಗೆ ಸೂಚನೆ ಕೊಟ್ಟರು. ಇವರು ಗಂಡ ಹೆಂಡತಿ ಕೂತು ಅಳ್ಳಕತ್ರು. ಯಾಕೆ ಅಳ್ಳಕತ್ರು? ಅಲ್ಲ, ಮದುವೆ ವೈಶ್ಯಕ್ಕೆ ಇಟ್ಕೊಂಡವ್ರು ಬೀಗರು 15ದಿಂದ ಇಟ್ಕೊಂಡಾರ, ಬಲ್ಯಕ್ಕೆ ಒಂದು ಗುಂಜಿ ಬಂಗಾರ ಇಲ್ಲ, ₹1 ದುಡ್ಡಿಲ್ಲ, ಮದುವೆ ಮಾಡೋದು ಹೆಂಗಂತ ಕಣ್ಣಾಗ ನೀರು ತಂದು ಅಳ್ಳಕತ್ರು. ಅವಾಗ ಹೆಣ್ತಿ ಹೇಳ್ತಾಳ್ರಿ, ಯಾರೇ ಊರಾಗ ಹೋಗಿ ಜರ ಸಾಲ ಎತ್ಕೊಂಬರ್ರಿ, ಹೆಂಗೆ ಕಲಕ್ಕೆ ಮದುವೆ ಮಾಡೋಣಂದಳು. ಅವಾಗ ಗಂಡ ಹೋಗಿ ಊರಾಗ ಎಲ್ಲರ ಕಡೆಗೆ ಸಾಲ ಕೇಳಿ ಬಂದ, ಯಾರೂ ಕೊಡಲಿಲ್ಲ. ಅಣ್ಣ ತಮ್ಮದೇವ್ರ ಕಲ್ಲಿ ಹೋಗಿ ಕೇಳ್ದ, ಅಣ್ಣ ತಮ್ಮದೇವ್ರು ಯಾರೂ ಕೊಡಲಿಲ್ಲ. ಬಂಧು ಬಳಗದವ್ರ ಬಳಿ ಹೋಗಿ ಕೇಳ್ದ, ಯಾರೂ ಕೊಡಲಿಲ್ಲ. ಮನೆಗೆ ಬಂದು ಹೇಳ್ತಿ ಕೇಳಿದಳು, ಯಾರೇ ರೊಕ್ಕ ಅದು ಸಾಲ ತೊಗೊಂಡು ಬಂದ್ರೇನು, ಯಾರೇ ಕೊಟ್ರೇನು? ಯಾರೂ ಕೊಡಲಿಲ್ಲ. ಮತ್ತು ನಮ್ಮದು ಹ್ಯಾಂಗೆ ಅಂತೇಳಿ ಗಂಡ ಹೆಂಡತಿ ಕೂತು ಅಳ್ಳಕತ್ತರು. ಅವಾಗ ಎತ್ತಳೆ ಎಲ್ಲರೂ ಮುಗಿದ್ರು. ಇನ್ನು ಉಳಿದಿದ್ದು ಯಾರದರಂದ್ರೆ ಕಲಬುರಗಿ ಒಳಗೆ ಶರಣ ಬಸಪ್ಪ ಒಬ್ಬ ಉಳ್ದಾನ. ಮತ್ತು ಅವನಿಗಿಟ್ಟು ಹೋಗಿ ಕೇಳಿ ಬರ್ರಿ, ಅವ ಇಟ್ಟು ಕೊಟ್ಟಂದ್ರೆ ಮಗಳು ಮದುವೆ ಮಾಡೋನಿ, ಅವ ಕೊಡಲಿಲ್ಲ ಅಂದ್ರೆ ಗಂಡ ಹೆಂಡತಿ ರಾತ್ರಿ ವಿಷ ಕೊಡೋದು, ಪ್ರಾಣ ಕೊಡೋನಿ. ಏನಂದ? ಪ್ರಾಣ ಕೊಡೋನಿ. ಅವಾಗ ಹೆಂಡತಿ ಮಾತು ಕೇಳಿ ಗಂಡ ಬಂದು ಶರಣ ಬಸಪ್ಪನವರು ಕೂತಿರಿ ಇಂಥ ಬ್ರಹ್ಮ ವೇದಿಕೆ ಮೇಲೆ. ಅವಾಗ ನಮಸ್ಕಾರಪ್ಪ ಅಂದ. ಅವಾಗ ಕೇಳ್ತಾರೆ ಶರಣರು, ಯಾಕೋ ತಮ್ಮ ಯಾಕೆ ಬಂದು? ಏನಿಲ್ಲ ಗುರುಗಳೇ, ನಂದು ಏನು ಹೇಳಿ ಬಡತನ ಪರಿಸ್ಥಿತಿ, ಬಲ್ಯಕ್ಕೆ ಒಂದು ಗುಂಜಿ ಬಂಗಾರ ಇಲ್ಲ, ₹1 ದುಡ್ಡಿಲ್ಲ, ಮಗಳು ಮದುವೆಯನ್ನು 15ದಿಂದಾಗ ಮಾಡ್ಕೋತೀವಿ ಅಂತ ಬೀಗರು ಮಾತು ಕೊಟ್ಟಾರ, ಹೆಂಗೆ ಮಾಡೋದು ಅಂದಾಗ ಅವಾಗ ಶರಣರು, ನಾ ಏನು ಮಾಡಬೇಕು? ಏನಿಲ್ಲಪ್ಪ, ನನ್ನ ಮಗಳು ಮದುವೆ ಆಗೋಟು ಒಂದು ತೊಡೆ ದುಡ್ಡರೇ, ಇಲ್ಲಾಂದ್ರೆ ಒಂದಿಟ್ಟು ಬಂಗಾರರೇ ಕೊಡ್ರಿ ಅಂದಾಗ ಅವಾಗ ಶರಣರಂದ್ರ ಕಿಶದ ಕೈಯಾಡಿಸಿ, ಏನು ಮಾಡ್ತು ಇನ್ನೇ ಇದ್ದು ನೀ ಬರೋದಕ್ಕೆ ನಿನಕ್ಕಿಂತ ಮೊದಲೊಬ್ಬ ಬಂದು ತೊಗೊಂಡು ಹಾದ. ಇವನಿಗೆ ಹೆಂಗಾಗಿರ್ಬೇಕ್ರಿ, ಉರಿ ಹುಣ್ಣಿನ ಮೇಲೆ ಉಪ್ಪು ಹಾಕದಂಗಾಯ್ತು. ಅವಾಗ ಯಪ್ಪ ನಾ ಹ್ಯಾಂಗೆ ಮಾಡ್ಯ ತಳ್ಳಕತ್ತ ಇಷ್ಟಾಗದ್ರಾಗ ಅವನಿಗೆ ಸಮಾಧಾನ ಮಾಡಿ ಕುಂದರ್ಸಿದ್ರು. ಒಂದು 10-20 ನಿಮಿಷ ಸಮಯ ಹೋಯ್ತು. ಹೋಗೋದ್ರಾಗ ಒಂದು ಕಲ್ಲಿನ ಡ್ವಾಣದೊಳಗಿಂದ ದೊಡ್ಡ ನಾಗರ ಹಾವ ಮುಂದೆ ಹಾಯ್ದು ಹೊಂಟು ಬಿಡ್ತು. ಅವಾಗ ಶರಣ ಬಸಪ್ಪನವರು ನೋಡಿದ್ರು, ಇಲ್ಲ ಚಪ್ಪ ನೋಡ, ಆ ನಾಗರ ಹಾವು ಹೊಂಟದ, ಮಗಳು ಮದುವೆ ಮಾಡ್ಬೇಕತ್ತಿದ್ಯಲ್ಲ, ಆ ಹಾವು ಹೊಂಟದ, ಹೋಗಿ ಅದಕ್ಕೆ ಹಾವಿಗೆ ಹಿಡಿ ಅಂದರು. ಅವಾಗ ಅವ ತಾನ, ಶರಣ ಮನೆ ಕೂತಿನ ವಿಷ ಕೊಡು, ಪ್ರಾಣ ಕೊಡು, ಚಲೋ ಇತ್ತು, ನೀನು ಬಲಿ ಬಂದಿನಿ ರೊಕ್ಕ ಒಯ್ಬೇಕಂತೇಳಿ ನೀ ಹಾವಿನ ಕೈಯ ನಾನು ಪ್ರಾಣ ಕೊಡಿಸ್ಲಿಕ್ಕತ್ತಲ್ಲ. ಅವಾಗ ಶರಣರು ಹೇಳ್ತಾರೆ, ಮಗನ, ಅದು ನಿನ್ನ ಜೀವ ಹೊಡೆಯಂಥದ್ದಲ್ಲ, ಅದು ಕಡಿಯುವಂಥ ಹಾವಲ್ಲ, 7 ಜನ್ಮದ ನಿನ್ನ ಬಡತನಿಕೆ ಕಳಿಲಕ್ಕೆ ಬಂದದು, ಅದಕ್ಕೆ ಹೋಗಿ ಹಿಡಿ ಅಂದರು. ಅವಾಗ ಇವ ಹಾವು ಕಡಿತದತ್ತು ಹಿಡಿಲಿಲ್ಲ. ಆ ಹಾವು ನಿತ್ತು ಹೊಳ್ಳಿ ಮತ್ತು ಗುದ್ದನ್ಯಾಗ ಹೊಂಡ್ತು. ಅವಾಗ ಶರಣ ಬಸವೇಶ್ವರರು ಸಿಟ್ಟಿಗೆ ಬಂದು, ಹೋಗೋ ಹಿಡಿಯದು ಹೋಗ್ತದಂತ ಎಷ್ಟೋ ಒತ್ತಾಯ ಮಾಡಿದ್ರು, ಇವ ಹಿಡಿಲಿಲ್ಲ. ಶರಣ ಬಸಪ್ಪನವರು ಸಿಟ್ಟಿಗೆ ಬಂದು, ಹಾವೆಲ್ಲ ಗುದ್ದನ್ಯಾಗ ಹೋಗಿತ್ತು, ಒಂದು ಚೋಟಿ ಬಾಲ್ ಉಳಿದಿತ್ತು, ಸಿಟ್ಟಿಗೇರಿ ಇವನಿಗೆ ನುಗ್ಗಿಸ್ಕೊಟ್ಟು ಬಿಟ್ರು. ಇವ ಜೋಲಿ ಹೋಗಿ ಏನು ಒಂದು ಚೋಟಿ ಬಾಲ ಉಳಿದಿತ್ತಲ್ಲ, ಜೋಲಿ ಹೋಗಿ ಅದ್ರ ಮ್ಯಾಲ ಹಿಂಗೆ ಕೈ ಊರಿ ಬಿಟ್ಟ. ಅದು ಬಾಲ್ ಹೋಗಿ ಬಂಗಾರ ಆಗಿ ಇವನ ಕೈಯಾಗ ಬತ್ತು. ಅವಾಗ ಇವ ಕೈಯ ಬಂಗಾರ ತೊಗೊಂಡ ಶರಣ ಬಸಪ್ಪಗಂದ, ಯಪ್ಪ ಕರಿ ಈಗ ಹಿಡಿತೀನಿ ಅಂದ. ಹುಚ್ಚುಳಿ ಮಗನ ಅಂದವ. ಅದು ನಿನಗೆ ಎಷ್ಟು ಬೇಕು, ನಾ ಮೊದಲೇ ಹಿಡಿ ಅಂದಿದ್ದ, ಆದ್ರೆ ನೀ ಹಿಡಿಲಿಲ್ಲ. ನಿನ್ನ ಮಗಳ ಮದುವೆಗೆ ಎಷ್ಟು ಬೇಕಾಗಿತ್ತಲ್ಲ ಅಷ್ಟು ಸಿಕ್ಕದು ತೊಗೊಂಡು ಹೋಗಿ ಮದುವೆ ಮಾಡಂದ. ಎಂಥ ಮಾತಲ್ರಿ, ಹಾವಿಗೆ ಹೋಗಿ ಬಂಗಾರ ಮಾಡಿ ಇವನ ಮಗಳು ಮದುವೆ ಮಾಡ್ಲಿಕ್ಕೆ ಹಚ್ಚದವ್ರು ಶರಣರು. ಇವ್ರು ಎಂಥ ಶರಣರಿ, ಸಿಗ್ತಾರೇನ್ರಿ ಹೊಳ್ಳಿ? ನಮ್ಮದು ಏನೋ ಪುಣ್ಯ ಅದ. ಅಟ್ಟಿ ಅಲ್ಲ, ಶರಣರಲ್ಲಿ ಎಂಥ ಶಕ್ತಿ ಇತ್ತು ಏನು, ಅವ್ರೊಂದು ಬೋರ್ಡೆ ಬರೆದಿದ್ರಂತ ದಾಸೋಗದ ಮಂದಿರ ಮೇಲೆ ಏನಂತ, 1000 ಕುಳ್ಳ ಕೊಟ್ಟವ್ರಿಗೆ ಗಂಡಸು ಮಗ ಕೊಡ್ತೀನಿ, 500 ಕುಳ್ಳು ಕೊಟ್ಟವ್ರಿಗೆ ಹೆಣ್ಣು ಮಗು ಕೊಡ್ತೀನಂತ. ಇದು ಯಾರ ಕೈಲೇ ಸಾಧ್ಯ ಅದ್ರಿ? ಬರೇ ಏಕೋಚಿತ್ತ ಕುಳ್ಳು ಎದಕ್ಕೆ ಬೇಕಾಯ್ತು ಅವನಿಗೆ? ದಾಸೋಗ ನಡೀಲಕ್ಕ.
ಕುಳ್ಳು ಕೊಟ್ಟವ್ರಿಗೆ ಮಕ್ಕಳು ಕೊಡ್ತಾನಂದ್ರೆ ಇವ ಎಂಥ ಶರಣ ಇದ್ದಿರ್ಬೇಕ. ಹಿಂಗೆ ಶ್ರುತಿ ಸಾರ್ತಿತ್ತು ಕಲಬುರಗಿ ಒಳಗ. ಶರಣ ಬಸಪ್ಪನವರು ಯಾರ ಮಕ್ಕಳಿಲ್ಲ ಅಂತಾರ ಅವ್ರಿಗೆ ಮಕ್ಕಳು ಕೊಡ್ತಾರಂತ ಎಲ್ಲ ಕಡೆ ಶ್ರುತಿ ಸಾರಿತ್ತು. ಮಕ್ಕಳಿಲ್ಲಾರ್ದವ್ರು ಬಂದು ಶರಣ ಬಸಪ್ಪನಲ್ಲಿ ಮಕ್ಕಳು ಬೇಡ್ಕೊಂಡು ಒಯ್ತಿದ್ರು. ಆ ಊರಾಗ ಒಬ್ಬ ಉಡಾಳ ಮನುಷ್ಯ ತಿಳ್ಕೊಂಡ ಈ ಮಂದಿ ತಲೆ ಕೆಟ್ಟದಂದ. ಅಲ್ಲ ಶರಣ ಬಸಪ್ಪನಲ್ಲಿ ಬಂದು ಅವ ಏನೋ ಮಕ್ಕಳು ಕೊಡ್ತಾನಂತ ಇವ್ರು ಮಕ್ಕಳು ತಗೊಂಡು ಹೋಗ್ತಾರತ್ತ, ಇವ್ರಿಗೆ ತಲೆ ಕೆಟ್ಟಂಗೆ ಕಾಣ್ತದ ಅಂತೇಳಿ ಅವ ಉಡಾಳ ಮನುಷ್ಯ ಏನು ಮಾಡ್ದ, ತನ್ನ ಮೈ ಮೇಲೆ ಹುಟ್ಟಿರ್ತಕ್ಕಂಥ ಧೋತ್ರ ಬಿಚ್ಚಿ ಹೋಗದ, ಅಂಗಿ ಬಿಚ್ಚಿ ಹೋಗದ. ಇವನು ಶಕ್ತಿ ನಾನು ನೋಡೇ ಬರ್ಬೇಕಂತ ತನ್ನ ಹೆಂಡತಿ ಸೀರೆ ಮೈ ಮೇಲೆ ಉಟ್ಟು ತನ್ನ ಹೆಂಡತಿ ಜಂಪಾರ್ ಹಾಯ್ಕೊಂಡು ಏನು ಶರಣ ಬಸಪ್ಪನಲ್ಲಿ ಹೋಗಿ ನಿಂತ. ಅವಾಗ ಎಷ್ಟೋ ಭಕ್ತರು ನಿಂತಿರು, ಎಲ್ಲರೂ ನಮಸ್ಕಾರ ಮಾಡಿ ಹೊಂಟಿದ್ರು. ಇವನು ಹೋಗಿ ಅವ್ರ ಮಾರಿ ಮುಂದೆ ನಿಂತ. ಯಾರ ಮಾರಿ ಮುಂದೆ? ಶರಣ ಬಸವೇಶ್ವರ ಮಾರಿ ಮುಂದೆ ನಿಂತ. ಅವಾಗ ಕೇಳ್ತಾರ, ಯಾಕವಾ ಏನಾಗ್ಯದ? ಏನಿಲ್ಲಪ್ಪ, ಮದುವೆ ಆಗಿ 10 ವರ್ಷ ಆಯ್ತು, ನನ್ನ ಮಕ್ಕಳೇ ಇಲ್ಲ, ನನ್ನ ಮಕ್ಕಳು ಕೊಡು ಅಂದೇವು. ಅವಾಗ ಶರಣರಿರ್ತಾರೆ, ಹೌದಾ ಮಕ್ಕಳು ಬೇಕಾಗ್ಯವ ಹಿಡಿ ಅಂತ ಹೇಳಿ ತಮ್ಮಲ್ಲಿರ್ತಕ್ಕಂಥ ಭಸ್ಮ ಹಿಂಗ ತೆಗೆದು ಕೊಟ್ಟ. ಅವಾಗ ಇವ ತಗೊಂಡವ ಸುಮ್ಮ ಕುಂದಿಲ್ಲ. ಏನೋ ಶರಣ ಹಿಂಗ ಮಾಡಿ ಏಸು ಮಂದಿ ಮನಿ ಮುರಿದಿ, ಅಲ್ಲ ನಾ ಯಾರಿದ್ದಿನ ಗುರುತದ, ನನ್ನ ಮಕ್ಕಳು ಕೊಡ್ತೀನಿ, ನಾ ಯಾರಿದ್ದಿನ ಗುರುತದಿಲ್ಲ ಅಂತೇಳಿ ಹಿಂಗ ಅಂದ ತನ್ನ ಮೈ ಮೇಲಿನ ಶೀರಿ ಬಿಚ್ಚಿ ತನ್ನ ಶರೀರ ನೋಡ್ಕೋತಿದ್ದ. ಯಾವಾಗ ಶರಣರು ಅವನ ಕೈಯಾಗ ಭಸ್ಮ ಕೊಟ್ಟಿದ್ರಲ್ಲ, ಅವ ಕೊಟ್ಟು ಕೂಡಲೇನೆ ಅವ ಗಂಡಸು ಹೋಗಿ ಹೆಂಗಸಾಗಿ ಬಿಟ್ಟಿದ್ದ. ಗಂಡಸೋಗಿ ಹೆಂಗಸಾಗಿ ಬಿಟ್ಟಿದ್ದ. ಗಂಡಸೋಗಿ ಹೆಂಗಸಾಗಿ ಬಿಟ್ಟಿದ್ದ. ನನ್ನ ಶರೀರ ನೋಡ್ಕೊಂಡ ನನ್ನ ಮದುವೆ ಆಗಿನ ಒಂದೇ ತಿಂಗಳಾಯ್ತು, ನಾನು ಹೆಂಡತಿಗೆ ಏನು ಹೇಳ್ಬೇಕಂತ ಲಪ್ ಹೊಡಿಲಕತ್ತೀವ. ಅವಾಗ ಶರಣರಿರ್ತಾರ, ಬಾರೋ ಮಗನ ಬಾ, ನೀ ಮಾಡಿದದ ನೀವು ಉಣಬೇಕಾಗಿತ್ತು ಬಾ ಅಂತೇಳಿ ಮತ್ತೆ ಅವನ ಹಣಿಗೆ ತಮ್ಮಲ್ಲಿರ್ತಕ್ಕಂಥ ವಿಭೂತಿ ಭಸ್ಮ ಹಚ್ಚಿ ಮತ್ತವ ಹ್ಯಾಂಗಿದ್ದಲ್ಲ ಮೊದಲ ಹಂಗೆ ಮಾಡಿದ್ರಂತ. ಅಂಥ ಶರಣರ ಪುರಾಣ ತಾವು ಕೇಳೋಗೋಸ್ಕರವಾಗಿ ಕೂಡೀರಿ. ಬಹುತೇಕ ನಮ್ಮ ಅಧ್ಯಕ್ಷರಿಗೆ ಕೇಳಿದೆ, ಈ ಸಲ ಪುರಾಣಕ್ಕೆ ಯಾರಿಗೆ ಹೇಳ್ರಿ ಅಂದೆ. ಅವಾಗ ಹೇಳಿದ್ರು, ನಾವೇನಿಲ್ರಿ, ನಮ್ಮದೊಂದು ವೈಶಿಷ್ಟ್ಯ ಅದು ಏನದಂದ್ರೆ ನಮ್ಮ ಭಾಗದಲ್ಲಿ ಶರಣರ ನಾಡಿನೊಳಗೆ ಭಾಳ ಮಹಾ ದಿವ್ಯಜ್ಞಾನಿಗಳದಾರ, ತತ್ವಜ್ಞಾನಿಗಳದಾರ. ನಾವು ಸುಮ್ಮನೆ ಇದ್ದಲ್ಲೇ ಬಿಟ್ಟು ಅದೇನೋ ಮನ್ಯಾಗ ಮಗಿ ಇಟ್ಕೊಂಡಿಕೆರೆ ಮತ್ತೊಬ್ಬರು ಮನೆಗೆ ಹೋಗಿ ಹುಡುಕ್ಯಾಡೋದು ಮಾಡಬಾರ್ದು ಅಂತೇಳಿ ನಮ್ಮ ಯಡ್ರಾಮಿ ಪಟ್ಟಣದ ಗುರುಬಂಧುಗಳಾಗಿರೋದು ಅವ್ರದ್ದು ಕೇಳೋದು ಹಚ್ಕೊಡೋದು. ಕರೆ ಇಲ್ಲಿ ಬಗಲಾಗಿದ್ದವ್ರು ಯಾರೂ ನೋಡೋರೇ ಇಲ್ಲ. ಆದ್ರೆ ನಮ್ಮ ನೆಲೋಗಿ ಗ್ರಾಮದ ಎಲ್ಲ ಹಿರಿಯರು ಕೂಡಿಕೊಂಡು ನಮ್ಮ ಶರಣರ ನಾಡಿನೊಳಗೆ ಎಂತೆಂಥ ಮಹಾ ತತ್ವಜ್ಞಾನಿಗಳದಾರ ಅನ್ನುವಂಥದ್ದು ತೋರಿಸುಗೋಸ್ಕರವಾಗಿ ಈ ಸಲ ಹೋಸಲ ಸ್ವರ್ಣದ ಪುಗಳಿಗೆ ಕಾರ್ಯಕ್ರಮ ಇತ್ತು. ಈ ಸಲ ಸಿದ್ಧಲಿಂಗ ಮಹಾಸ್ವಾಮಿಗಳಿಗೆ ಈ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಬಹುತೇಕ ಸಮಯ ಎಲ್ಲ ಮುಗಿದದ, ಇವಾಗ ತುಸು ಉಳಿದದ. ನಾ ಹೇಳುವಂಥದ್ದನ್ನು ಅಗತ್ಯ ಏನು ಉಳಿದಿಲ್ಲ. ಯಾಕೆವಾ ಮಹಾಂಕಾಳಿ ಜಾತ್ರೆಗೆ ಬಂದರೆ ನಿಮಗೆ ಇನ್ನೊಂದು ಮಾತು ಹೇಳ್ತೀನಿ. ಮಹಾಂಕಾಳಿ ಎಂತಕಿ ಗೊತ್ತದೇನೋ, ಈಕೆ ಎದರ ಸಲುವಾಗಿ ಬಂದಾಳ? ಆ ತಾಯಿ ಆದಿಶಕ್ತಿ ನಿಮ್ಮ ಉದ್ಧಾರಕ್ಕೆ ಬಂದಾಳ, ನಿಮ್ಮ ರಕ್ಷಣೆ ಮಾಡ್ಲಕ್ಕೆ ಬಂದಾಳ. ಈ ಭೂಮಿ ಮೇಲೆ ಅದೃಷ್ಟ ದೈತ್ಯರೆಲ್ಲ ಮೆರೆದಾಡ್ತಿದ್ರು, ನಾ ಹತ್ತಿದ್ರು. ದೇವಾನ ದೇವತೆಗಳಿಗೆ ಕಾಲ ಹಾಕಿ ತುಳಿತಿದ್ರು. ಅಂಥ ದೈತ್ಯರು ಮೆರೆದಾಡುವಂಥ ಸಮಯದೊಳಗ ದೇವಾನು ದೇವತೆಗಳು ಕೂಡಿ ಆ ಭಗವಂತನ ನಾಮಸ್ಮರಣೆ ಮಾಡ್ತಾರೆ. ಹೇ ಭಗವಂತ, ನಮ್ಮ ಪರಿಸ್ಥಿತಿ ಎಲ್ಲಿಗೆ ಬಂದದ ನಿನಗೆ ಗುರುತದೇನಂದಾಗ ಆ ಪರಮಾತ್ಮ ಕೇಳದ, ಏನಾಗ್ಯದ? ಏನಿಲ್ಲಪ್ಪ, ಭೂಮಿ ಮೇಲೆ ಇರ್ತಕ್ಕಂಥ ದೈತ್ಯರೆಲ್ಲ ನಮ್ಮನ್ನು ತುಳಿದಾಡಕತ್ತಾರ, ನಿನಗೊಂದು ಸ್ವಲ್ಪ ಕರುಣೆ ಇಲ್ಲೇನಂದಾಗ ಆ ಪರಮಾತ್ಮ ಪಾರ್ವತಿ ಹೇಳಿ ಈ ಆದಿಶಕ್ತಿ ಬೇರೆ ರೂಪ ಧರಿಸಿಕೊಂಡು ಇದು ಮತ್ತೊಂದು ಅವತಾರ ಧಾರಣ ಮಾಡಿಕೊಂಡು ಈಕಿನ ಆ ದೈತ್ಯರ ಮರ್ದನ ಮಾಡ್ಲಕ್ಕೆ ಕಳಿಸದ. ಆದಿಶಕ್ತಿ ಈಕಿ ಕಾಳಿಕಾದೇವಿ ಮರ್ದನ ಮಾಡ್ಲಕ್ಕೆ ಬಂದಳು. ಈಕಿ ವಿಚಾರ ಮಾಡಿದಳು, ಕಾಳಿಕಾಂಬ ಏನು ವಿಚಾರ ಮಾಡಿದಳು? ಈ ದೈತ್ಯರಿಗೆಲ್ಲ ನಾವು ಹೊಡಿತೀನಿ ಕರೆ, ಆದ್ರ ಆ ದೈತ್ಯರ ರಕ್ತ ಒಂದು ಹನಿ ಭೂಮಿ ಮೇಲೆ ಬಿದ್ದರೆ ಕೋಟ್ಯಾನು ಕೋಟಿ ದೈತ್ಯರು ಹುಟ್ಟುತ್ತಾರ, ಇವ್ರಿಗೆ ಹ್ಯಾಂಗ್ ಹೊಡಿಬೇಕಂತ ವಿಚಾರ ಮಾಡಿದಳು. ವಿಚಾರ ಮಾಡಿ ಎಷ್ಟೋ ದಿನ ಅನ್ನ ನೀರಿಲ್ಲದೆ ವ್ರತ ಮಾಡಿ ಆ ದೇವಿ ತನ್ನ ನ್ಯಾಲಿಗೆಯನ್ನು ಚಾಚಿ ಒಬ್ಬೊಬ್ಬರು ದೈತ್ಯರನ್ನ ಮರ್ದನ ಮಾಡಿದಳು. ಮರ್ದನ ಮಾಡಿದ ಬಳಿಕ ಅವರೆಲ್ಲ ರಕ್ತ, ಅದನ್ನೇನು ದೈತ್ಯ ರಕ್ತ ಇತ್ತಲ್ಲ, ಕೆಟ್ಟ ಮಂದಿ ರಕ್ತ, ಅದನ್ನೆಲ್ಲ ಸೇವನೆ ಮಾಡಿದಳು. ಸೇವನೆ ಮಾಡಿದ ಬಳಿಕ ಆಕಿಗೆ ಅದು ತಡೆಯಲಾಗಲಿಲ್ಲ. ಹೊಟ್ಟೆ ಉರುಪಿಟ್ಟು ಬಿಟ್ಟಿತ್ತು, ತ್ರಾಸಿಟ್ಟು ಬಿಡ್ತು ಈ ದೇವಿಗೆ. ಅವಾಗ ತ್ರಾಸಿಟ್ಟಾಗ ಈಕೆ ಕೇಳ್ತಾಳ ಪಾರ್ವತಿ, ಹೇ ಪಾರ್ವತಿ, ಎಲ್ಲ ದೈತ್ಯರ ಮರ್ದನ ಮಾಡಿದೆ ಖರೆ, ಆದ್ರೆ ಆ ತ್ರಾಸ ನನ್ನ ತಡೆಯದಾಗಲಾಗ್ಯದ, ನಾ ಹ್ಯಾಂಗೆ ಮಾಡಲಿ ಅಂದಾಗ ಪಾರ್ವತಿ ಹೇಳ್ತಾಳ,
ಇಂಥ ಜನರಿಗೆಲ್ಲ ನೀವು ಉದ್ಧಾರ ಮಾಡ್ಲಿಕ್ಕೆ ಈ ಭೂಮಿಗೆ ಬಂದಕ್ಕಿದಿ. ನಿನಗೆ ಅಂಥ ತ್ರಾಸ ಆಗ್ಯದಂದ್ರೆ ಇದು ಆ ಕೆಟ್ಟ ಮಂದಿ ರಗತ ಏನು ಕುಡ್ದಿಲ್ಲ ಅದನ್ನ ತ್ರಾಸ ನಿನಗೆ ನಡೆದದಂದ್ರೆ ನಿನಗೆ ಒಬ್ಬಕ್ಕಿಗೆ ತ್ರಾಸ ಆಗೋದು ಬೇಡ. ಆ ಅರ್ಧ ರಕ್ತ ಅದು ನಿನಗಿರ್ಲಿ, ಅರ್ಧ ರಕ್ತ ನಮ್ಮ ಹೆಣ್ಣಿನ ಕುಲಕ್ಕಿರ್ಲಿ ಅಂತ ಪಾರ್ವತಿ ದೇವಿ ಕಾಳಿಕಾದೇವಿಗೆ ಹೇಳ್ತಾಳೆ. ಬಹುತೇಕ ಈಗೆಲ್ಲ ಗೊತ್ತದ, ಹೆಣ್ಮಕ್ಳು ತಿಂಗಳಿಗೊಮ್ಮ ಮುಟ್ಟಾಗ್ತಾರಂತ ಹೇಳ್ತಾರಲ್ಲ, ಹೌದಿಲ್ಲ? ಅದು ಯಾರು ಹೇಳಿದ್ರಂದ್ರೆ ಪಾರ್ವತಿ ದೇವಿ ನನ್ನ ಹೆಣ್ಣಿನ ಕುಲಕ್ಕೆ ಇರಲಿ ಅಂತೇಳಿ ಪ್ರಥಮದಲ್ಲಿ ಅಲ್ಲಿ ಮಾತು ಕೊಟ್ಟ ಪ್ರಕಾರವಾಗಿ ಇನ್ನೂ ಆ ಹೆಣ್ಣಿನ ಕುಲಕ್ಕೆ ಪರಂಪರೆಯಾಗಿ ಉಳ್ಕೊಂಡು ಬಂದೈತಿ. ಅದಕ್ಕಾಗಿ ಇರಲಿ, ಏನೋ ನಮ್ಮ ಮತ್ತೆ ಬರೋದೀನಿ ಚೌಡ್ಕಿ ಪದಕ ಮತ್ತೊಂದಿನ ಬರೋದೀನಿ, ಇನ್ನೊಂದು 2 ನಿಮಿಷ ಎಲ್ಲಿ ಹೇಳ್ರಿ ಅನ್ನುವಂಥ ವಿಚಾರ ಐತಿ. ಒಂದು 2 ನಿಮಿಷ ನಿಮಗೆಲ್ಲರಿಗೆ, ಯಾಕಂದ್ರೆ ತಾಯಂದಿರು ಭಾಳ ಮಂದಿ ಕೂಡಿರಿ, ಮುದ್ದು ಮಕ್ಕಳು ಭಾಳ ಜನ ಕೂಡ್ಯಾವ. ಈ ಮಕ್ಕಳಿಗೆ ಹೇಳೋದೈತಿ, ಯಾಕಂತ ಕೇಳೋದಕ್ಕೆ ಇಲ್ಲಿ ಅಪ್ಪಗಳು ಪುರಾಣ ಹೇಳಕತ್ತಾರ, ಅಲ್ಲಿ ಮ್ಯಾಲ ಕೂತು ಶೀಟಿ ಹೊಡಿಲಕತ್ತಾರ. ಈಗಿನ ಮಕ್ಕಳು ಇಂಥ ಹುಟ್ಟು ಕೂತಾವ, ಎಲ್ಲಿ ಶೀಟಿ ಹೊಡಿಬೇಕು ಎಲ್ಲಿ ಚಪ್ಪಳ ಹಾಕಬೇಕು ಅನ್ನೋದು ಗುರುತಿಲ್ಲ. ಈಗಿನ ಮಕ್ಕಳು ಎಂಥ ಹುಟ್ಟ್ಯಾವ ಬರ್ತದೇನೋ, ಎಂಥ ಮಕ್ಕಳು ಹುಟ್ಟ್ಯಾವ್ರಿ? ಹುರುಬೀಜ ಮಕ್ಕಳು ಹುಟ್ಟ್ಯಾವ, ಹುರುಬೀಜ ಮಕ್ಕಳು. ಶಿಟ್ಟಿಗೆ ಬರಬೇಡ, ನಾ ಇದಕ್ಕಿದ್ದಂಗೆ ಹೇಳ್ತೀನಿ. ಹುರುಬೀಜ ಮಕ್ಕಳ ಇವಕ್ಕೆ ಯಾಕೆ ಅನ್ಬೇಕಂತ ಕೇಳಿದ್ರ, ಹಡದ ಅಪ್ಪ ಅವು ಅನ್ಬೇಕಾದ್ರೆ ಒಪ್ಪತ್ತಿನ ಕೂಲಿ ಕೇಳಕತ್ತಾವ. ಈಗಿನ ಮಕ್ಕಳು ಒಪ್ಪತ್ತಿನ ಕೂಲಿ ಕೇಳಕತ್ತಾವ. ಇಂಥ ಮಕ್ಕಳು ಅದಕ್ಕೆ ಹೇಳಿ ಹೋದ್ರು ಬಬಲಾದೇವರು ಕೊಡೆಕಲ್ದವರು ಏನಂತ, ಹಗರ ಕಾಲ ಜಗಕ್ಕ ಬಂದಿತ್ತಣ್ಣ, ಹಗೆ ಹರನ ಕೋಪ ಜಗದ ಪ್ರಾಣಿಗಿಂತ ಮೇಲಾಯಿತಣ್ಣ, ಹುಲ್ಲ ಕಲ್ಲಿಗೆ ಜಗಳ ಹತ್ತಿತ್ತಣ್ಣ, ಹುಲ್ಲೆದ್ದು ಹೊಡ್ಯಾಗ ಕಲ್ಲ ಪುಡಿ ಪುಡಿ ಆದಿತ್ತಣ್ಣ, ಕುಂಬಳ ಸೊಟ್ಟಿ ಒಳಗ ಮುಂದೊಂದಿನ ನೀರು ಕುಡಿತಿರಣ್ಣ, ಅಣ್ಣ ತಂಗಿಗೆ ಕಂಕಣ ಕಟ್ಟು ಭಾಗ್ಯ ಬಂದಿತ್ತಣ್ಣ, 2044 ಇಸ್ವಿ ಒಳಗ ಬೆಂಕಿ ಮಳಿ ಆದಿತ್ತಣ್ಣ, 2054 ಇಸ್ವಿ ಒಳಗ ಅಪ್ಪ ಮಗನಿಗೆ ಹೇಳ್ತಿ ಒಬ್ಬಕಿನೇ ಇರುತ್ತಾಳಣ್ಣ. ಅವ್ರು ಹೇಳಿದ ಸುಳ್ಳದೇನು ಸುಮ್ಮ ಹೇಳ್ಯಾರೇನೋ ಅವರು? ಮುಂದೆ ಆಗು ಹೋಗು ಭವಿಷ್ಯ ನೋಡ್ದಾರ. ಇಂಥ ಮಕ್ಕಳು ಹುಟ್ಟುತ್ತಾವಂತ ಅವಾಗ ಅವ್ರ ಕಾಲಜ್ಞಾನಿಗಳು ನೋಡಿ ಬರದಾರ. ಯಾಕೆ ಈ ಮಾತು ನಾ ಹೇಳ್ತೀನಂದ್ರೆ ಹಡದ ತಾಯಿ ತಂದೆ ನೋಡ್ಕೊಲಾರ ಮಕ್ಕಳು ಇಂಥ ಸ್ಟೇಜ್ ಮೇಲೆ ನಿಂತ ಆಚಾರ ಹರಿಲಕತ್ತೇವ ನಾವು. ಏನ್ರಿ, ಹಡದ ತಾಯಿ ತಂದೆ ನೋಡ್ಕೊಲಾರ ಮಕ್ಕಳು ಇಂಥ ಬ್ರಹ್ಮ ವೇದಿಕೆ ಮ್ಯಾಲ ನಿಂತ ಆಚಾರ ಹರಿಲಕತ್ತೇವು. ಇದು ಧರ್ಮ ಎಲ್ಲಿ ಉಳ್ದದ? ಅಪ್ಪ ವಿಚಾರ ಮಾಡ್ರಿ. ನಿಮಗೆಲ್ಲರಿಗೂ ಒಂದು ಮಾತು ಹೇಳ್ತೀನಿ, ಜಗತ್ತದೊಳಗೆ ಎಲ್ಲ ವಿಷಯಗಳು ಒತ್ತಟ್ಟಿರಲಿ, ಇದೊಂದು ಮಾತು ತಾವೆಲ್ಲರೂ ಮರಿಬ್ಯಾಡ್ರಿ, ಇದೊಂದು ತಿಳ್ಕೊರಿ. ನಾವು ಇವತ್ತು ನೀವು ML ಇರ್ರಿ, MP ಇರ್ರಿ, ನಾವು ಸಾಹಿತ್ಯಗಾರರು ಇರಲಿ, ಡೊಳ್ಳಿನ ಪದ ಹಾಡೋರು ಇರಲಿ, ಯಾರೇ ಇರಲಿ, ಇವತ್ತು ನಾವು ಇಂಥ ಬ್ರಹ್ಮ ವೇದಿಕೆ ಮೇಲೆ ಇಲ್ಲೆಲ್ಲ ನೀವು ಕೂಡಿದೇವು ಅಂದ್ರೆ ಇದಕ್ಕೆ ಯಾರು ಕಾರಣದಾರ? ಹಡದ ತಾಯಿ ತಂದಿ, ಜನ್ಮ ಕೊಟ್ಟ ತಾಯಿ ತಂದಿ ಬ್ರಹ್ಮಾಂಡ ತೋರಿಸ್ಯಾರನ ಇಲ್ಲಿ ಬಂದೇವಪ್ಪ. ಅಂತ ತಾಯಿ ತಂದಿನ ಒಯ್ದು ವೃದ್ಧಾಶ್ರಮಕ್ಕೆ ಬಿಡುವುದು, ಮನ್ಯಾಗ ಚಲೋ ನಾಯಿನ ತಂದು ಮನ್ಯಾಗ ಸಾಕೋದು. ಎಟ್ ಫರಕ್ ಅದಾವಲ್ರಿ? ನಾಯಿನ ತಂದು ಮನ್ಯಾಗ ಸಾಕೋದು, ತಾಯಿ ತಂದಿನ ಒಯ್ದು ವೃದ್ಧಾಶ್ರಮಕ್ಕೆ ಬಿಡುತ್ತೇವೆ ಅಂದ್ರೆ ನಮ್ಮ ಧರ್ಮ, ಇದು ನಮ್ಮ ಸಂಸ್ಕಾರ ಎಲ್ಲಿ ಉಳ್ದದ? ಅಪ್ಪ, ಹಡದ ತಾಯಿ ತಂದಿಗೆ ಒಂದು ಅನ್ನ ಹಾಕಿ ನೋಡ್ಕೊಂಗಿಲ್ಲ, ಆ ನಾಯಿನ ತಂದ ಆ ನಾಯಿಗೆ ಹಾಲು ಬ್ರೆಡ್ ಬಿಸ್ಕಿಟ್ ಹಾಕಿ ನೋಡ್ಕೋದು. ರಾತ್ರಿ ಕಟ್ಟದಲ್ಲಿ ಅದು ಮುಟ್ಟ ತಿನ್ನಿಸಿರ್ತೀರಿ, ಅದು 1ಕ್ಕೆ ಮಾಡಿದ್ರು ಇವರೇ ಬೆಳೆಯವರು, 2ಕ್ಕೆ ಮಾಡಿದ್ರು ಇವರೇ ಬೆಳೆಯವರು. ಖರೆ ಹಡದ ತಾಯಿ ತಂದೆ 30 ವಯಸ್ಸಾಗ್ಯದ ಅಂತೇಳಿ ಕುತ್ತಲ್ಲಿ ಉಗುಳಿದ್ರು ಅಂದ್ರೆ ಶಿಟ್ಟಿಗೆ ಬಂದ, ನಿನ್ನ ಕಬರಿ ಆಯ್ತಿಲ್ಲ, ಪಾಲಿಸ್ ಬರ್ಸಿ ಹೊರಗೆ ಹೋಗಿ ಉಗ್ಲಕ್ಕೆ ಬರಲ್ಲ ಅಂತೀವಿ ನಾವು. ಎಟ್ ನೀಚ ಮಕ್ಕಳು ಹುಟ್ಟಿವಲ್ರಿ ನಾವು, ನೀಚ ಮಕ್ಕಳು. ಇದು ಒಂದೇ ಮಾತು ಹೇಳ್ತೀನಿ, ಮುಗಿಸಿಬಿಡ್ತೀನಿ 1 ನಿಮಿಷದೊಳಗೆ. ಏನಂದ್ರೆ ಎಲ್ಲ ಮಾತು ಒತ್ತಟ್ಟಿ ಬಿಡ್ರಿ, ನಮ್ದು ಒಂದು ಮಾತು ಆಲಿಸ್ರಿ. ಏನಂತ ಕೇಳಿದ್ರೆ, ಜನ್ಮ ಕೊಟ್ಟ ತಾಯಿ ತಂದಿನ 10 ಎಕರೆ ಆಸ್ತಿ ಕಳ್ಕೊಂಡ್ರೆ ಆಸ್ತಿ ಗಳಿಸಕ್ಕೆ ಬರ್ತದ, 1 kg ಬಂಗಾರ ಕಳ್ಕೊಂಡ್ರೆ ಬಂಗಾರ ಗಳಿಸಕ್ಕೆ ಬರ್ತದ, 10 ಮಜಲ ಬಿಲ್ಡಿಂಗ್ ಕಳ್ಕೊಂಡ್ರೆ 10 ಮಜಲ ಬಿಲ್ಡಿಂಗ್ ಗಳಿಸಲಿಕ್ಕೆ ಬರ್ತದ. ಹಡದ ತಾಯಿ ತಂದಿನ ಒಮ್ಮ ಕಳ್ಕೊಂಡ್ರ ಜೀವನದೊಳಗೆ ಮತ್ತೊಮ್ಮೆ ಗಳಿಸಕ್ಕೆ ಬರೋದಿಲ್ಲ. ತಾವೆಲ್ಲರೂ ಇರುತ್ತಾನ ಒಂದು ತನ್ನಾಕಿ ನೋಡ್ಕೊರತ್ತೇಳಿ, ಇದು ಒಂದೇ ವಿನಂತಿ ಅದ. ಯಾಕೆ ಈ ಮಾತು ಹೇಳ್ತೀನಂದ್ರೆ, ತಾಯಿ ತಂದೆ ನಮಗೆ ದೊಡ್ಡ ಉಪಕಾರ ಮಾಡ್ಯಾರ. ಏನು ಉಪಕಾರ ಮಾಡ್ಯಾರ? ಮಗ ಸಣ್ಣವಿದ್ದಾಗ ಅಂಗಳದೊಳಗೆ ತಿರುಗಾಡು ಹೇಳಿದಾಗ ತಾಯಿ ಗಂಗಳದೊಳಗೆ ಹಾಲು ತುಪ್ಪ ಹಾಕಿ ಮಗನಿಗೆ ತುತ್ತು ಮಾಡಿ ಉಣಿಸ್ತಾಳ. ಆ ಮಗ ನಾವು ಅಂದಂದ್ರೆ, ಹೇ ತಮ್ಮ, ಉಣ್ತಿಯ ನಾಯಿಗೆ ಹಾಕಲಿ, ಉಣ್ತಿಯ ನಾ ಮಂಗ್ಯ ಕೊಡ್ಲಿ, ಉಣ್ತಿಯ ನಾ ಬೆಕ್ಕಿ ಹಾಕಲಿ ಅಂತ ತಾಯಿ ಆ ಪ್ರೀತಿಯಿಂದ ಹಂಗೆ ತೋರಿಸಿ ಮಗನಿಗೆ ತಿನ್ನಿಸಿ ಬೆಳೆಸ್ಯಾಳ.
ತಂದೆ ಏನು ಮಾಡ್ಯಾನ್ರಿ, ಏನು ಮಾಡ್ಯಾನ? ತಂದೆ ಇವತ್ತ ಜವರಿಗೆ ಬಾಜಾರಕ್ಕೆ ಹೊಂಟ ಅಂದ್ರೆ ಮಗ ಯಪ್ಪ ನಾನು ಬರ್ತೀನಿ, ಯಪ್ಪ ನಾನು ಬರ್ತೀನಿ ಅಂತ ತಯಾರಾದ. ತಂದೆ ಅನ್ನತ್ತಾನ, ಯಪ್ಪ ಬರಬೇಡಕಂದ, ಎಲ್ಲಿ ಬಾಜಾರದಾಗ ನಡ್ಕೋತ ಬಂದು ಹೈರಾಣ ಆಗಬೇಡಪ್ಪ, ನಿನ್ನ ಜೀವ ಏನು ಬೇಡ್ತದೆ ಬೇಡು, ಬೇಡಿದ್ದು ತಂದು ತಿನ್ನಿಸ್ತೀನಿ ಅಂತ ಹೇಳಿ ತಂದೆ ಬಾಜಾರಕ್ಕೆ ಹೋಗಿ ಮಗ ಬೇಡಿದ್ದು ತಂದು ತನ್ನ ಬಾಯಿಂದ ತೆಗೆದು ಬಾಯಾಗ ಹಾಕಿ ಮಗನಿಗೆ ತಿನ್ನಿಸಿ ಜ್ವಾಕಿ ಮಾಡ್ಯಾನ. ತಾಯಿ ತಂದೆ ಇಂಥ ಉಪಕಾರ ಮಾಡ್ಯಾರ. ನೀವು 30 ವಯಸ್ಸಾದ ಬಳಕ ಇಷ್ಟೇ ಮಾಡಬೇಕು. ಏನು ಮಾಡಬೇಕು? ಯಪ್ಪ ಇಷ್ಟು ದಿನ ನಮ್ಮ ಸಂಸಾರಕ್ಕಾಗಿ ದುಡಿದಿರಿ, ನಮ್ಮ ಹೆಂಡ್ರ ಮಕ್ಕಳಿಗಾಗಿ ದುಡಿದಿರಿ, ನಮಗಾಗಿ ದುಡಿದಿರಿ, ಇನ್ನು ಮುಂದೆ ನೀವು ದುಡಿಬೇಡ್ರಿ. 30 ವಯಸ್ಸಾಗ್ಯದ, ನಿಮ್ಮ ಜೀವ ಏನು ಬೇಡ್ತದೆ ಬೇಡ್ರಿ, ಬೇಡಿದ್ದು ತಂದು ತರ್ತೀನಿ ಅಂತ ಹೇಳಿ ಯಾವ ಮಗ ತಾಯಿ ತಂದೆ ಬೇಡಿದ್ದು ಆ ಜೇವರಿಗೆ ಬಾಜಾರಕ್ಕೆ ಹೋಗಿ ತಗೊಂಡು ಬಂದು ತಾಯಿ ತಂದೆ ಜೀವ ಏನು ಬೇಡದಲ್ಲ ಅದನ್ನು ತಂದು ಯಾವ ತಾಯಿ ತಂದೆಗೆ ಉಣಿಸಿ ಜ್ವಾಕಿ ಮಾಡ್ಯಾನ ಅವನೇ ತಾಯಿ ಮಗ, ಇಲ್ಲ ಅಂದ್ರೆ ನಾಯಿ ಮಗ ಅಂತ ವೇದಶಾಸ್ತ್ರ ಉಪನಿಷತ್ತುಗಳು ಹೇಳ್ತಾವೆ. ಖರೆ ತಾಯಿ ತಂದೆ ಬಿಟ್ಟು ದೇವ್ರು ಯಾರೂ ಇಲ್ಲ. ಇರೋ ತನಕ ಒಂದು ತುತ್ತ ಅನ್ನ ಹಾಕಿ ನೋಡ್ಕೋರಿ. ಇಷ್ಟೇ ಒಂದು ಮಾತು ನಿಮಗೆಲ್ಲರಿಗೆ ಮನವಿ ಮಾಡಿಕೊಂಡು, ಇದು ನಮ್ಮ ನೆಲೋಗಿ ಕ್ಷೇತ್ರ ಅಂದ್ರೆ ಇದು ಅಷ್ಟು ಸಾಮಾನ್ಯ ಅಲ್ಲ. ಬಹುತೇಕ ಇಲ್ಲೆಲ್ಲ ಮಹಾತ್ಮರು ಶರಣರು ತುಳಿದಿರ್ತಕ್ಕಂಥ ಭೂಮಿ. ಇಂಥ ಭೂಮಿ ಒಳಗೆ ತಾವು ಹುಟ್ಟಿರಂದ್ರೆ ತಮ್ಮ ತಾಯಿ ತಂದೆ ನೋಡ್ಕೋತೀರಿ ಅನ್ನೋದು ಆತ್ಮವಿಶ್ವಾಸ ನಮಗೈತಿ. ಅದಕ್ಕಾಗಿ ಇಲ್ಲಿವರೆಗೆ ನಮ್ಮನ್ನು ಕರೆಸಿ 2 ಮಾತು